ಗೊತ್ತು ನಿಮಗೆ? ಈಗ ತಾನೇ ಹೇಳ್ದೆ ನಾನು, ಇಂಥದನ್ನೆಲ್ಲ ಅವ್ರಿಗೆ ರೂಢಿ ಮಾಡಿಸ್ಬೇಡಿ ಅಂತ. ತಲೆಗೆ ಹಾಕೋತಿಲ್ಲ ನೀವು. ಈ 2 ಮದುವೆನೂ ಯಾವ ತೊಂದರೆನೂ ಇಲ್ಲದೆ ನಡಿಬೇಕು ಜಯಂತಿ. ನಮ್ಮ ಮಕ್ಕಳ ಮದುವೆಯಲ್ಲಿ ಒಂದೇ ಒಂದು ಕೊರತೆನೂ ಯಾವ ಒಂದು ತಪ್ಪು ಇರಕೂಡ್ದು. ಎಲ್ಲರೂ ಸಂತೋಷವಾಗಿರ್ಬೇಕು, ಯಾರಿಗೂ ಬೇಜಾರಾಗಬಾರ್ದು. ಅದಕ್ಕೆ ನಾನು ಹೇಳೋದನ್ನ ಕೇಳು. ಈಗ ನಾನು ಏನಂದೆ ಅಂತ ಇಷ್ಟು ಜೋರಾಗಿ ಹೇಳ್ತಾ ಇದ್ದೀರಾ? ನಿನ್ನಿಂದ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನನ್ನಿಂದ ತೊಂದ್ರೆನಾ? ಅತ್ತೆಯಿಂದ ತೊಂದರೆ ಯಾಕಾಗತ್ತೆ ಮಾವ? ಅತ್ತೆ ಏನೇ ಮಾಡಿದ್ರು ಅದನ್ನ ಚೆನ್ನಾಗಿ ಯೋಚನೆ ಮಾಡೇ ಆ ಕೆಲಸ ಮಾಡ್ತಾರೆ. ಯೋಚನೆ ಮಾಡ್ತಾಳಮ್ಮ, ಆದರೆ ಒಂದೊಂದ್ಸಲ ಅತಿಯಾಗಿ ಯೋಚನೆ ಮಾಡ್ತಾಳೆ. 2 ಮದುವೆನೂ ಆರಾಮಾಗಿ ನಡಿಬೇಕು. ಅದಕ್ಕೇನೆ ನನ್ನ ಮಾತು ಕೇಳು ಅಂತ ಹೇಳ್ತಿರೋದು. ಸುಮನ್ ಅವ್ರಿಗೆ ಫೋನ್ ಮಾಡು. ಸರಿ ಅತ್ಗೆ. ಏನಪ್ಪ ಅಖಿಲ್, ಹಾರಿಕಾಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡು. ನಿಮ್ಮವರು ಮೊದಲೇ ಹೈ ಕ್ಲಾಸು, ಅವ್ರ ಸ್ಟೇಟಸ್ಗೆ ತಕ್ಕಂಗೆ ಶಾಪಿಂಗ್ ಮಾಡ್ತಿದ್ರೆ ತುಂಬಾ ಫೀಲ್ ಮಾಡ್ಕೋತಾರೆ. ಅಣ್ಣ ಆಗ್ಲೇ ನನ್ನ ಕಾಲು ಹೇಳಕ್ ಶುರು ಮಾಡ್ಬಿಟ್ಟ. ಸ್ವಾಮೀಜಿ ಹೇಳಿದ ಸಮಸ್ಯೆ ಶಾಪಿಂಗ್ ಇಂದಾನೇ ಶುರುವಾಗತ್ತೆ ಅಂತಾಯ್ತು. ಶಾಪಿಂಗ್ ನಡೀದೇ ಇದ್ರೆ ಇವ್ರ ಮದ್ವೆ ಹೇಗ್ ನಡೆಯುತ್ತೆ? ಏನ್ ಹೇಳ್ತಿದ್ದೀರಾ ನೀವು? ಇದ್ದಕ್ಕಿದ್ದಾಗೆ ಶಾಪಿಂಗ್ ಅಂತಿದ್ದೀರಲ್ಲ. ನಾಳೆ ಹೋಗೋಣ ಅಂದಿದ್ನಲ್ಲ. ಮದ್ವೆಗೆ 2 ದಿನ ಬಾಕಿ ಇದೆ ಸುಶೀಲಾ. ನಾಳೆ ಲಗ್ನ ಪತ್ರಿಕೆ ಹಂಚೋ ಕೆಲಸ ಇಟ್ಕೊಳ್ಳಿ, ಇವತ್ತು ಶಾಪಿಂಗ್ ಮಾಡೋಣ ಅಂತಂದ್ರು. ಏನೋ ರೀ, ಎಲ್ಲ ಗಡಿಬಿಡಿಲೇ ನಡೀತಿದೆ. ಈ ಮದುವೆ ಬೇಗ ನಡಿಬೇಕು ಅಂತ ನೀನೇ ಹೇಳ್ತಿದ್ಯಲ್ಲ. ದೇವ್ರು ನಿನ್ನ ಇಷ್ಟದ ಪ್ರಕಾರನೇ ಮಾಡ್ತಿದ್ದಾನೆ. ಶಾಪಿಂಗಿಗೆ ಅವರು ಅಖಿಲ್ ಅತ್ತೆ ಮಾವನ್ನು ಕರೆದಿದ್ದಾರಂತೆ. ಅವರಂತೂ 2ನೇ ಮದ್ವೆ ಅಲ್ವಾ ಅಂತ ಬೇರೆ ಗತಿ ಇಲ್ದೆ ಒಪ್ಕೋತಾರೆ. ನಮ್ದು ಮೊದಲನೇ ಮದ್ವೆ, ನಾವ್ಯಾಕೆ ಒಪ್ಕೋಬೇಕು ಹಾರಿಕಾ? ಇದ್ದಕ್ಕಿದ್ದ ಹಂಗೆ ಶಾಪಿಂಗ್ ಅಂದ್ರೆ ಏನ್ ಅರ್ಥ? ಸ್ವಾಮೀಜಿ ಮನೆಗ್ ಬಂದಾಗ ಕರೀದೇ ಇರೋರು ಇವಾಗ ಕರೀತಿದಾರಾ? ಇದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ಹೌದು, ನಾನು ಒಪ್ಕೊಳ್ಳಲ್ಲ. ಸರಿ ಬಿಡಿ, ಒಪ್ಕೋತೀನಿ. ಅಣ್ಣ ಇದ್ದಕ್ಕಿದ್ದಂಗೆ ಶಾಪಿಂಗ್ ಅಂತಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೇನೋ ಕಾರಣ ಇರುತ್ತೆ. ಕರೆಕ್ಟಾಗಿ ಹೇಳಿದೆ ಸುಶೀಲಾ. ಅವರು ಎಷ್ಟೊಂದು ಇವೆಂಟ್ಸ್ ಮಾಡಿದ್ದಾರೆ. ಅವರ ಮನೆ ಮದ್ವೆಗೆ ಮುತುವರ್ಜಿ ವಹಿಸದೇ ಇರ್ತಾರ. ಶಾಪಿಂಗ್ ಹೋಗೋಣ ನಡಿ. ಏನ್ ಪುಟ್ಟಿ, ಹೋಗಣ್ವಾ? ಅವಾಗ್ಲೇ ಏನ್ ಹೇಳ್ದೆ ನಾನ್ ನಿಂಗೆ? ಇವಾಗಿಂದಲೇ ಕಾಂಪ್ರಮೈಸ್ ಆಗ್ತೀಯಾ? ಅವ್ರು ಏನ್ ಹೇಳಿದ್ರು ಎಸ್ ಅಂತ ತಲೆ ಆಡಿಸ್ಬಿಡ್ತೀಯಾ? ಅದಕ್ಕೆ ನಾನು ಈಗ ಒಪ್ಕೊಳ್ಳಲ್ಲ. ಐ ನೋ ಮಾಮ್, ನೀನ್ ಈಗೂ ಸ್ಯಾಟಿಸ್ಫೈ ಆಗ್ಲಿ ಅಂತಾನೆ ನಾನು ಶಾಪಿಂಗ್ ಹೋಗೋಣ ಅಂತಿದ್ದೀನಿ. ಸ್ವಾಮೀಜಿ ಬಂದಾಗ ಯಾಕೆ ಕರೀಲಿಲ್ಲ? ಶಾಪಿಂಗ್ಗೆ ಇಷ್ಟು ಸಡನ್ನಾಗಿ ಯಾಕೆ ಕರೀತಿದ್ದೀರಾ? ನಮ್ಗೇನ್ ರೆಸ್ಪೆಕ್ಟ್ ಇಲ್ವಾ ಅಂತ?
ಬಾಯ್ ಬಿಟ್ಟು ಹೇಳ್ದೇನೆ ಕ್ವೆಶ್ಚನ್ ಮಾಡು. ಶಾಪಿಂಗ್ ಅಲ್ಲಿ ಅವ್ರಿಗೆ ನಿನ್ ಟ್ಯಾಲೆಂಟ್ ತೋರ್ಸು. ಪುಟ್ಟಿ ಸರಿಯಾಗಿ ಹೇಳ್ತಿದ್ದಳು ಚಾಮು. ಅವ್ರ ಮಾತಿಗೆ ಬೆಲೆ ಕೊಟ್ಟು ಶಾಪಿಂಗ್ ಹೋದಂಗೂ ಇರುತ್ತೆ, ಅವರಿಗೆಲ್ಲ ಗೂಸ ಕೊಟ್ಟಂಗೂ ಇರುತ್ತೆ. ಹೀಗ್ ಮಾಡೋದೇ ಕರೆಕ್ಟ್. ನಿಶ್ಚಿತಾರ್ಥ ನಡೆದಾಗಿಂದ ಇವತ್ತಿನವರೆಗೂ ಎಲ್ಲ ಗಡಿಬಿಡಿಲೇ ನಡೀತಾ ಇದೆ. ಟೈಮೇ ಕೊಡ್ತಾ ಇಲ್ಲ. ನನ್ಗೊಂಥರ ಆಗ್ತಿದೆ. ಮದ್ವೆನ ಸೀನನ್ನ ತಡಿಬಾರ್ದು ಅಂತಾರಲ್ಲಮ್ಮ. ನಿಂಗೆ ಒಳ್ಳೆ ದಿನಗಳು ಬೇಗ ಬರ್ತಿದಾವೆ ಅನ್ಕೋ. ಪ್ರತಿಯೊಂದಕ್ಕೂ ಹಿಂದೆ ಮುಂದೆ ನೋಡ್ಬೇಡ ವಸು. ಶಾಪಿಂಗ್ ತಾನೇ, ಹೀಗೆ ಹೋಗಾಗ ಬಂದ್ಬಿಡೋಣ. ನಮಗೂ ಶಾಪಿಂಗ್ ಕೆಲಸ ಎಲ್ಲ ಮುಗ್ದಾಗುತ್ತೆ. ನೀನ್ ಮನ್ಸ್ ಮಾಡಿದ್ರೆ ಅವ್ರ ಕತೆ ಮುಗಿಸ್ಬಿಡ್ತೀಯ ಮಾಮ್. ನೀನೇನು ಅಂತ ತೋರ್ಸು ಅವ್ರಿಗೆ. ಸಿಕ್ಕಿರೋ ಅವಕಾಶನ ಬಿಡಲ್ಲ ಪುಟ್ಟಿ. ಸಡನ್ ಆಗಿ ಕರೆದು ನನ್ನ ಈಗೋನ ಹರ್ಟ್ ಮಾಡಿದಾರಲ್ಲ, ನಾನು ಅವ್ರ ಈಗೋನ ಹರ್ಟ್ ಮಾಡ್ತೀನಿ. ಕರ್ಮ, ಇವಳ ಟೆಂಪರ್ಗೂ ಅವ್ರ ಟ್ರೆಡಿಷನ್ಗೂ ಮಧ್ಯೆ ದೊಡ್ಡ ಯುದ್ಧನೇ ನಡೆಯೋ ತರ ಇದೆ. ಮದುವೆಗೆ ಮುಂಚೆ ಸ್ವಲ್ಪ ತೊಂದರೆ ಆಗೋ ಥರ ಕಾಣ್ತಿದೆ. ಏನ್ರಿ ಇಲ್ಲೇನ್ ಮಾಡ್ತಿದ್ದೀರ ನೀವು? ನಿಮಗೋಸ್ಕರ ಮನೇಲೆ ಹುಡ್ಕಾಡ್ತಾ ಇದ್ದೀನಿ. ಎಲ್ರೂ ರೆಡಿ ಆದ್ರ ಜಯಂತಿ? ಅದಾಗಿರ್ಲಿ, ನೀವ್ಯಾಕೆ ಹೇಗಿದ್ದೀರಾ? ಏನಾಯ್ತು? ಏನೂ ಇಲ್ಲ ಜಯಂತಿ. ಆಗ್ಲೇ ಸ್ವಾಮೀಜಿ ಏನಾದ್ರೂ ಹೇಳಿದ್ರಾ? ಏನು ಹೇಳಲಿಲ್ಲ. ಮತ್ತೆ ನೀವ್ ಯಾಕೆ ಒಂಥರ ಇದ್ದೀರಾ? ನಿಜ ಹೇಳಿ, ನನ್ನಿಂದ ನೀವೇನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ನನ್ನ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ನನ್ನ ಮನಸ್ಸೇ ಉತ್ತರ ಕೊಡುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ಆ ಉತ್ತರನ ನಿಮಗೆ ಹೇಳಿದ್ದಾರೆ ಅನ್ಸುತ್ತೆ ನನಗೆ. ದಯವಿಟ್ಟು ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ. ಏನೋ ವಿಷಯದಂತ ನನ್ನ ಮನಸ್ಸು ಹೇಳ್ತಾ ಇದೆ. ನೀವೊಬ್ಬರೇ ನೊಂದ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾವ ನೋವಾದ್ರೂ ಹಂಚ್ಕೊಂಡ್ರೆ ಎಷ್ಟೋ ಈವೆಂಟ್ಸ್ನ ತೊಂದರೆ ಇಲ್ದಂಗೆ ಮಾಡಿದೀವಿ. ನಮ್ಮನೆ ಈವೆಂಟ್ನ ಮಾಡೋಕ್ಕಾಗಲ್ವಾ? ಹಾಗಲ್ಲ ರೀ, ಮದುವೆ ಏರ್ಪಾಟಿನ ಬಗ್ಗೆ, ಉಪಚಾರದ ಬಗ್ಗೆ ನನಗೆ ಯಾವ ಚಿಂತೆನೂ ಇಲ್ಲ. ಒಂದ್ ವೇಳೆ ಅಭಿ ವಸು ಮಧ್ಯೆ ಅಥವಾ ಅಖಿಲ್ ಹಾರಿಕಾ ಮಧ್ಯೆ ಹೊಂದಾಣಿಕೆ ಬರಲಿಲ್ಲ ಅಂದ್ರೆ? ಅಂಥದ್ದೇನೂ ಇಲ್ಲ ಜಯಂತಿ. ಇದೇ ರೀ, ಒಂದ್ ವೇಳೆ ಅಭಿ ವಸು ಮಧ್ಯೆ ಏನಾದ್ರೂ ಸಮಸ್ಯೆ ಇದ್ರೆ? ಪುರೋಹಿತರಿಗೆ ಇಬ್ಬರು ಜಾತಕನೂ ತೋರಿಸ್ತ್ವಲ್ಲ, ದೋಷ ಇದೆ ಎಂದಿದ್ದಕ್ಕೆ ಹೋಮಾನು ಮಾಡಿಸ್ತ್ವಲ್ಲ. ಆದ್ರೆ ಅವರಿಬ್ರು ಇಲ್ಲಿವರೆಗೂ ಮನಸ್ ಬಿಚ್ಚ ಸರಿಯಾಗಿ ಮಾತಾಡ್ಕೊಂಡೇ ಇಲ್ಲ. ಸೀದಾ ಮದ್ವೆ ಮಾಡ್ತಾ ಇದ್ದೀವಿ. ಅವ್ರ ಮಧ್ಯೆ ಏನಾದ್ರೂ ತೊಂದರೆ ತಾಪತ್ರಯ ಇದೆಯೋ ಏನೋ? ಅವ್ರ ಮಧ್ಯೆ ಯಾವ ತೊಂದರೆ ತಾಪತ್ರಯನೂ ಇಲ್ಲ, ನೀನ್ ಚಿಂತೆ ಮಾಡ್ಬೇಡ. ಮತ್ತೆ ಅಖಿಲ್ ಹಾರಿಕಾ ಮಧ್ಯೆ ತೊಂದರೆ ಇದೆಯಾ? ಸ್ವಾಮೀಜಿ ಅವ್ರ ಬಗ್ಗೆ ಅನುಮಾನವಾಗಿ ಮಾತಾಡಿದ್ರು. ಅಲ್ರಿ, ಅವರಿಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ. ಅವರಿಬ್ರ ಮಧ್ಯೆ ತೊಂದರೆ ಯಾಕೆ ಬರುತ್ತೆ? ಅದೇ ಗೊತ್ತಾಗ್ತಾ ಇಲ್ಲ. ತೊಂದರೆಗಳು ಯಾವ ಕಡೆಯಿಂದ ಬರುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ.
ಅವ್ರ ಬಗ್ಗೆ ಏನು ಸರಿಯಾಗಿ ತಿಳ್ಕೊಳ್ದೇನೆ ನಾವು ಈ ಮದ್ವೆನ ಮಾಡ್ತಾ ಇದೀವೋ ಏನೋ. ಆತರ ಪಡ್ತಿದೀವೇನ್ರಿ? ಅಖಿಲ್ ಇಷ್ಟಪಟ್ಟ ಮೇಲೆ ನಾವು ಯೋಚನೆ ಮಾಡೋದೇನಿದೆ? ಈ ಮದುವೆ ಬೇಡ ಅಂದ್ರೆ ಅವ್ರು ನೊಂದ್ಕೊಂತಾರೆ. ಅಭಿನೂ ಈ ಮದುವೆ ಮಾಡೋಣ ಅನ್ನಲ್ಲ. ಅದು ಹಾಗಲ್ಲ ರೀ. ಹಾರಿಕಾಗೆ ನಮ್ಮ ಸಂಪ್ರದಾಯಗಳು ಇಷ್ಟ ಆಗಲ್ಲ ಅನ್ಸತ್ತೆ. ಅವಳ ನಂಬಿಕೆ ನಡವಳಿಕೆ ನೋಡಿದ್ರೆ ಎಲ್ಲ ಬೇರೆ ಥರನೇ ಇದೆ. ನಮ್ಮ ಮಾಮ್ಗೆ ಇನ್ಸಲ್ಟ್ ಮಾಡ್ತೀರಾ? ನಮ್ಮ ಮಾಮ್ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ ಅನ್ಸತ್ತೆ. ಗೊತ್ತಾಗೋ ಥರ ಮಾಡ್ತೀನಿ. ಅವ್ರಮ್ಮ ನೋಡಿದ್ರೆ ಬಾಯಿ ಬಡ್ಕಿ, ಅಪ್ಪ ನೋಡಿದ್ರೆ ಬಾಯಲ್ಲಿ ನಾಲ್ಗೆನೆ ಇಲ್ದೇ ಇರೋರ್ ಥರ ಇದ್ದಾರೆ. ನಮ್ಮ ಹುಡುಗ ಮಗು ತರದವನು, ಜೋರಾಗಿ ಮಾತಾಡೋದಕ್ಕೆ ಬರಲ್ಲ. ಬರ್ಡೇ ಪಾರ್ಟಿ ದಿನನೇ ಅಷ್ಟೊಂದು ರಂಪ ಮಾಡಿದ್ರು. ಇನ್ನು ಶಾಪಿಂಗ್ನಲ್ಲಿ ಏನೇನು ಮಾಡ್ತಾರೋ ದೇವ್ರೇ, ಅವ್ರ ಕಿತಾಪತಿ ಮಾಡ್ದಂಗೆ ನೋಡ್ಕೊಳಪ್ಪ. ಜಯಂತಿ, ಅವ್ರ ಬಗ್ಗೆ ನೀನ್ ಭಯ ಪಡೋ ಅಗತ್ಯ ಇಲ್ಲ. ಮದುವೆ ಆದ್ಮೇಲೆ ಹಾರಿಕಾ ಅವರ ಅಪ್ಪ ಅಮ್ಮ ಈ ಮನೇಲಿ ಇರೋಲ್ವಲ್ಲ. ಇಲ್ಲಿಗೆ ಬಂದ್ಮೇಲೆ ಹಾರಿಕಾನು ಬದಲಾಗ್ತಾಳೆ. ಏನೋ ರೀ, ಚಿಕ್ಕ ಒಂದು ವಿಷಯದಲ್ಲಿ ನಾವು ಆತರ ಪಟ್ಬಿಟ್ವಿ ಅಂತ ಅನ್ನಿಸ್ತಾ ಇದೆ. 2 ಮದ್ವೆನೂ ಒಂದೇ ಸಲ ಇಟ್ಕೊಂಡು ತಪ್ಪು ಮಾಡ್ತಾ ಇದೀವೋ ಏನೋ. ಅಖಿಲ್ ವಿಷಯದಲ್ಲಿ ತಪ್ಪಾದ್ರೂ ನಾವು ತಿದ್ಕೋಬಹುದು. ನಾವು ಅವನ ಜಾತಕನ ತೋರಿಸಿ ಸರಿ ಮಾಡಿಸ್ಬೋದು. ಆದ್ರೆ ಅಭಿ ವಿಷಯದಲ್ಲಿ ಏನಾದ್ರೂ ತಪ್ಪು ನಡೀತು ಅಂದ್ರೆ ಅವ್ನು ಮತ್ತೆ ಮದ್ವೆನೇ ಆಗಲ್ಲ ರೀ. ಏನೇ ಆದ್ರೂ ಇದು ಯೋಚನೆ ಮಾಡ್ಬೇಕಾಗಿರೋ ವಿಷಯ. ಏನಾದ್ರೂ ತಪ್ಪು ನಡೆದ್ರೆ ಮಕ್ಕಳ ಜೊತೆಗೆ ನಾವು ಜೀವನ ಪೂರ್ತಿ ನೋವು ಅನುಭವಿಸ್ಬೇಕು. ಯಾವ ತಪ್ಪು ಆಗಲ್ಲ ಅನ್ಕೊಂಡಿದ್ದೀನಿ. ಸ್ವಾಮೀಜಿಯವರು ಪೂಜೆ ಮಾಡಿಸ್ತೀನಿ ಅಂದಿದ್ದಾರೆ. ಜಯಂತಿ, ದೇವ್ರ ಮೇಲೆ ಭಾರ ಹಾಕಿ ನಾವು ಮುಂದಿನ ಕೆಲಸ ನೋಡೋಣ. ಈ ಮದುವೆ ಆದ್ಮೇಲೆ ನಮಗೆ ಜವಾಬ್ದಾರಿ ಹೆಚ್ಚಾಗಿರಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಬೇಗ ಬಾಮ್ಮ. ಯಾಕೆ ಆತರ ಪಡ್ತೀರಪ್ಪ? ಶಾಪಿಂಗ್ ಮಾಲ್ ಏನಾದ್ರೂ ಟೈಟಾನಿಕ್ ಶಿಪ್ಪ, ಎಲ್ಲಾದ್ರೂ ಹೋಗ್ಬಿಡತ್ತಾ? ಹಾಗೆಲ್ಲ ಹೇಳ್ಬಾರ್ದಮ್ಮ. ಬೇಗ ಒಳಗಡೆ ಹೋಗ್ಬೇಕು, ನಡಿ. ಆತರ ಪಡ್ಬೇಡಮ್ಮ. ನೀವು ಮನೆ ಹತ್ರನೂ ಹೀಗೆ ಗಡಿಬಿಡಿ ಮಾಡಿದ್ರಿ. ಅಭಿ ಅವರು ಬಂದ್ಬಿಟ್ಟಿರ್ತಾರೆ. ನಡೀರಿ ಹೋಗೋಣ. ನಡಿ. ಎಕ್ಸ್ಕ್ಯೂಸ್ ಮಿ ಸರ್. ಹೇಳಿ ಸರ್. ಸಂಸ್ಕೃತಿ ಇವೆಂಟ್ಸ್ ರಾಮಮೋಹನ್ ಅವರು ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಬಂದ್ರಾ? ಬರ್ತೀನಿ ಅಂತ ಹೇಳಿದ್ದಾರೆ ಸರ್, ಆದರೆ ಇನ್ನೂ ಬಂದಿಲ್ಲ. ಥ್ಯಾಂಕ್ ಯು. ಅಬ್ಬಾ ಸುಶೀಲಾ, ಅವ್ರಿನ್ನ ಬಂದಿಲ್ವಂತೆ. ನಾವೇ ಮುಂಚೆ ಬಂದ್ಬಿಟ್ಟಿದೀವಿ. ಬೇಗ ಬಂದಿದ್ದು ಒಳ್ಳೇದೇ ಆಯ್ತು ರೀ. ಇಲ್ಲದೆ ಇದ್ರೆ ಅವ್ರಿಗಿಂತ ಲೇಟಾಗಿ ಬರ್ತಿದ್ವಿ. ಲೇಟಾಗಿ ಬಂದ್ರೆ ಏನಾಗತ್ತಮ್ಮ? ಲೇಟಾಗಿ ಬರಬಾರ್ದಾ? ನಾನು ಆ ರೀತಿ ಹೇಳ್ತಿಲ್ಲಮ್ಮ. ಮುಂಚೆನೆ ಬಂದ್ರೆ ಒಳ್ಳೇದು. ಮುಂಚೆನೆ ಬಂದು ಏನ್ ಮಾಡ್ಬೇಕಪ್ಪ? ಅವ್ರಿಗೋಸ್ಕರ ಕಾಯ್ಬೇಕಾ? ನಾವು ಕಾಯ್ದ್ರೂ ತಪ್ಪಿಲ್ಲ ವಸು, ಆದ್ರೆ ಅವ್ರು ನಮಗೋಸ್ಕರ ಕಾಯ್ಬಾರ್ದು. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ಯಾಕೆ ಅಂದ್ರೆ ನಾವು ಹೆಣ್ಣಿನ ಕಡೆಯವರು. ಗಂಡಿನ ಕಡೆಯವ್ರಿಗೆ ನಾವು ಅಷ್ಟಾದ್ರೂ ಗೌರವ ಕೊಡಬೇಕು. ಅವರು ನಮ್ಗೆ ಅಷ್ಟೇ ಗೌರವ ಕೊಡ್ಬೇಕಲ್ವಾ? ಗೌರವಕ್ಕೂ ಸಂಸ್ಕಾರಕ್ಕೂ ಅವ್ರ ಮನೇಲಿ ಕೊರತೆ ಇಲ್ಲಮ್ಮ. ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ. ಅವ್ರಿಗೆ ಸಂಸ್ಕಾರ ಇರೋದಕ್ಕೇನೆ ಸಂಸ್ಕೃತಿ ಇವೆಂಟ್ಸ್ ಅಂತ ಹೆಸರಿಟ್ಟಿರೋದು. ನಾಳೆಯಿಂದ ವಸುನು ಆ ಸಂಸ್ಕೃತಿಗೆ ಸೇರ್ಕೊಂಡ್ ಬಿಡ್ತಾಳೆ. ಇಲ್ಲ ಇಲ್ಲ, ಆಲ್ರೆಡಿ ಸೇರ್ಕೊಂಡ್ ಬಿಟ್ಟಿದ್ದಾಳೆ. ಮಾಲ್ ಬಂತು ಮಾಮ್. ವೇಟ್ ಪುಟ್ಟಿ, ಅಖಿಲ್ ಮನೆಯವರು ಬಂದಿದಾರೋ ಇಲ್ವೋ ತಿಳ್ಕೊಳ್ಳೋಣ. ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗತ್ತಲ್ವಾ? ಒಳಗಡೆ ಹೋಗಿ ನೋಡಿದಾಗ ಅವ್ರು ಬಂದಿರ್ಲಿಲ್ಲ ಅಂದ್ರೆ? ಅವ್ರು ಬಂದಿದ್ರೆ ಬೇಗ ಶಾಪಿಂಗ್ ಶುರು ಮಾಡ್ಬೋದು.
ಬಂದಿಲ್ಲ ಅಂದ್ರೆ ಯಾವ್ದಾದ್ರೂ ಸಾಫ್ಟ್ ಡ್ರಿಂಕ್ಸ್ ತರಿಸ್ಕೊಂಡು ಕುಡಿತಾ ವೇಟ್ ಮಾಡಬಹುದು. ಈ ಚಾಮುಂಡಿ ಯಾರಿಗೋಸ್ಕರನೂ ವೇಟ್ ಮಾಡಲ್ಲ. ನೆವರ್. ಅಖಿಲ್ಗೆ ಫೋನ್ ಮಾಡು ಪುಟ್ಟಿ. ಸರಿ. ಹಲೋ. ಹಲೋ ಅಖಿಲ್, ಮಾಲಿಗೆ ಬಂದಾಯ್ತಾ? ಇನ್ನೂ ಇಲ್ಲ ಹಾರಿಕಾ, ಆನ್ ದ ವೇ. ಬರ್ತಿದಾರಂತೆ ಮಾಮ್. ಎಷ್ಟೊತ್ತಾಗುತ್ತೋ ಕೇಳು. ಇನ್ನೂ ಎಷ್ಟೊತ್ತಾಗುತ್ತೆ? ಒಂದು 15 ಮಿನಿಟ್ಸ್. ನೀವೆಲ್ಲ ಬಂದಿದ್ದೀರಾ? 1 ಮಿನಿಟ್. 15 ಮಿನಿಟ್ಸ್ ಆಗುತ್ತಂತೆ ಮಾಮ್. ನಾವು ಬಂದಾಯ್ತಾ ಅಂತ ಕೇಳ್ತಿದ್ದಾನೆ. ಕಾಲ್ ಕಟ್ ಮಾಡು ಪುಟಿ. ಡ್ರೈವರ್, ಕಾರ್ ಸ್ಟಾರ್ಟ್ ಮಾಡು. 3 ಕಿಲೋಮೀಟರ್ ಹಿಂದಕ್ಕೆ ಹೋಗಿ ವಾಪಸ್ ಬರೋಣ. ಯಾಕೆ ಮಾಮ್? ನಾವು ಬಂದಿದ್ದು ಶಾಪಿಂಗ್ಗೆ ಅಲ್ವಾ? ಅವ್ರು ಬಂದ್ಮೇಲೆನೆ ನಾವು ಬರೋಣ. ಪೆಟ್ರೋಲ್ ವೇಸ್ಟ್ ಆಗುತ್ತಲ್ವಾ? ಪೆಟ್ರೋಲ್ ಮುಖ ನೋಡಿದ್ರೆ ಪ್ರೆಸ್ಟೀಜ್ ಹೋಗುತ್ತೆ. ನಮ್ ಸ್ಟೇಟಸ್ ಲೆವೆಲ್ ಎಲ್ಲೂ ಕಮ್ಮಿ ಆಗ್ಬಾರ್ದು. ವೇಟ್ ಮಾಡಿದ್ರೆ ಕಡಿಮೆ ಆಗುತ್ತಾ? ಬೇಕಾದ್ರೆ ನೀನ್ ವೇಟ್ ಮಾಡು. ನಾನು ವೇಟು ಮಾಡಲ್ಲ, ಸ್ಟೇಟಸ್ ಲೆವೆಲ್ ಕಮ್ಮಿನೂ ಮಾಡ್ಕೊಳಲ್ಲ. ಈ ಜಂಬದಿಂದನೇ ನನ್ನನ್ ಕೋಲೆ ಬಸವಂತರ ಮಾಡಿ ಊರಲ್ಲಿ ನನ್ನ ಮರ್ಯಾದೆನ ಹಾಳು ಮಾಡಿದ್ದೀವಳು. ಅವ್ರೇನ್ ಒಂದಿನ ಮುಂಚೆ ಹೇಳಿಲ್ಲ, ಸಡನ್ ಆಗಿ ಶಾಪಿಂಗ್ ಕರೆದಿದ್ದಾರೆ. ಅವ್ರು ಕರ್ದಾಗೆಲ್ಲ ಬಾಲ ಅಲ್ಲಾಡ್ಸ್ಕೊಂಡ್ ಬರಕ್ಕೆ ನಾವೇನ್ ಅವ್ರ ಮನೆ ನಾಯಿಗಳಲ್ಲ. ನೀನ್ ಅವ್ರ ಮನೆ ನಾಯಿ ಅಲ್ದೇ ಇರ್ಬೋದು, ಆದ್ರೆ ನನ್ನ ಹಾರಿಕನು ನಿನ್ ಮನೆ ನಾಯಿ ಮಾಡ್ಕೊಂಡಿದ್ಯಾ. ಏನೋ ನೀನ್ ಲವ್ ಮಾಡಿದ್ಯಾ ಅಂತ ಅಖಿಲ್ ಕೂಡ ನಮ್ಮ ಮಾತನ್ನ ಅಷ್ಟೋ ಎಷ್ಟೋ ಕೇಳ್ತಾನೆ ಅಂತ ಈ ಮದ್ವೆಗೆ ಒಪ್ಕೊಂಡೆ. ಅಷ್ಟೇ ಹೊರತು ಹೆಣ್ಣೆತ್ತವ್ರು ಅಂತ ತಲೆ ತಗ್ಗಿಸ್ಕೊಂಡಿರ್ಬೇಕು ಅಂದ್ರೆ ಐ ಕಾಂಟ್. ಓಕೆ ಮಾಮ್, ನೀನು ಹೇಗೆ ಹೇಳ್ತೀಯೋ ಹಾಗೆ. ನಿನ್ನ ಮಾತಿಗೆ ಯಾವತ್ತಾದ್ರೂ ಇಲ್ಲ ಅಂದಿದ್ದೀನಾ? ಇದನ್ ನೀನ್ ಇವಾಗ ಹೇಳ್ತಿದ್ಯಮ್ಮ. ನಾನಂತೂ ಮದುವೆ ಆದಾಗಿಂದ ಹೇಳ್ತಿದ್ದೀನಿ. ನಿನಗಿಂತ ನಾನೇ ಸೀನಿಯರು. ಏನು ಡಾಮಿನೇಟ್ ಮಾಡ್ತೀನಿ ಅಂತ ಪುಟ್ಟಿಗೆ ಹಿಂಟ್ ಕೊಡ್ತಾ ಇದ್ಯಾ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಏನ್ ಗೊಣಗ್ತಾ ಇದ್ಯಾ? ಏನೂ ಇಲ್ಲ ಚಾಮು, ಏನೂ ಇಲ್ಲ. ನೀನ್ ಆಲ್ವೇಸ್ ರೈಟು ಅಂತಿದ್ದೀನಿ. ಏನಪ್ಪ ನಿಂಗೆ ಪದೇ ಪದೇ ಹೇಳ್ಬೇಕಾ? ಮೇಡಮ್ ಅವ್ರು ಹೇಳಿದ್ರಲ್ವಾ, ಕಾರ್ ಸ್ಟಾರ್ಟ್ ಮಾಡು. ನಡೀರಿ. ಅಲ್ಲಿ ನೋಡಿ, ಅವ್ರು ಬಂದ್ಬಿಟ್ರು. ನಮಸ್ಕಾರ. ನಮಸ್ಕಾರ ಭಾವ. ಬನ್ನಿ ಭಾವನವ್ರೆ. ಇದೇನ್ ಭಾವ, ಏನೋ ನಿಮ್ ಸ್ವಂತ ಮನೆ ಕರೆದಂಗ್ ಕರಿತಿದ್ದೀರಾ? ಯಾವಾಗ ಬಂದ್ರಿ?